ವೆದರ್ ಬದಲಾಗ್ತಾ ಇದ್ದಾಗ ನಿಮಗೆ ಬಂದಿರೋದು ಕೋಲ್ಡಾ, ಅಲರ್ಜಿನಾ ಅಥವಾ ಅಸ್ತಮಾನ? ಇವತ್ತು ನಾನು ನಿಮಗೆ ಇದು ಮೂರದ್ದು ಡಿಫ್ರೆನ್ಸ್ ಹೇಳ್ತೀನಿ. ಎಷ್ಟೊಂದು ಜನ ಈ ಡಿಫ್ರೆನ್ಸ್ ಗೊತ್ತಿಲ್ದಂಗೆನೆ ಎಲ್ಲದಕ್ಕೂ ಒಂದೇ ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ. ಮೊದಲನೇದಾಗಿ ಕೋಲ್ಡ್, ಇದು ಯೂಶಲಿ 3 ರಿಂದ 5 ದಿನ ತನಕ ಅಷ್ಟೇ ಇರುತ್ತೆ. ಜ್ವರ ಇರುತ್ತೆ, ತಲೆ ಭಾರ ಅನ್ಸೋದು, ಮೂಗ್ ಸೋರೋದು ಆಗ್ತಾ ಇರುತ್ತೆ. ಅಲರ್ಜಿ ಬಂದ್ಬಿಟ್ಟು ಕಣ್ಣು ಉರಿ ಬರೋದು, ಮೈ ಕಡ್ತಾ ಬರೋದು, ಪದೇ ಪದೇ ಸ್ನೀಸಿಂಗ್ ಇರೋದು, ರಿಪೀಟೆಡ್ ಆಗಿ ಕೆಲವು ವಾರ ಇರುತ್ತೆ, ಮತ್ತೆ ಸ್ವಲ್ಪ ವಾರ ಬಿಟ್ಬಿಟ್ಟು ಮತ್ತೆ ಸ್ನೀಸಿಂಗ್ ಶುರು ಆಗ್ತಾ ಇರುತ್ತೆ. ಅಸ್ತಮಾ ಅಂತ ಅಂದ್ರೆ ಉಸಿರಾಟದ ಕಷ್ಟ ಆಗ್ತಾ ಇರುತ್ತೆ, ಉಸಿರಾಡಿದ್ರೆ ಶಬ್ದ ಬರ್ತಾ ಇರುತ್ತೆ, ವೀಸಿಂಗ್ ಅಂತ ಹೇಳ್ತೀವಿ. ಇವರಲ್ಲೂ ಕೂಡ ಮೂಗ್ ಸೋರೋ ಅಂತ ಚಾನ್ಸಸ್ ಇರುತ್ತೆ, ದೊಡ್ಡ ಉಸಿರು ತಗೊಳಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಎದೆ ಬಿಗ್ದಂಗ್ ಆಗ್ತಾ ಇರುತ್ತೆ. ನಾನು ಡಾಕ್ಟರ್ ಮಂಜುಷ್, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ನಂಜಪ್ಪ ಲೈಫ್ ಕೇರ್ ಶಿವಮೊಗ್ಗ. ನಾನು ಮೊದಲನೇದಾಗಿ ಹೇಳ್ದಂಗೆ ನನಗೆ ಬಂದಿರೋ ಪೇಷಂಟ್ಸ್ ಎಷ್ಟೊಂದು ಜನ 15 ದಿನ 20 ದಿನ ಆದ್ರೂ ಕೂಡ ಒಂದೇ ಟ್ಯಾಬ್ಲೆಟ್ ತಗೊಂಡು ಬಂದಿರ್ತಾರೆ. ನಾವು ಎಕ್ಸಾಮಿನ್ ಮಾಡ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ನೋಡಿದಾಗ ಅವ್ರಿಗಿರೋದು ಕಾಮನ್ ಕೋಲ್ಡ್ ಅಲ್ಲ, ಅದು ಅಲರ್ಜಿ ಅಂತ ಎಷ್ಟೊಂದು ಜನಕ್ಕೆ ಡಯಾಗ್ನೋಸ್ ಆಗಿರುತ್ತೆ. ಇನ್ನ ಕೆಲವರಿಗೆ ಅಸ್ತಮಾ ಅರ್ಲಿ ಸಿಂಪ್ಟಮ್ಸ್ ಅಂತ ಅಂದ್ಬಿಟ್ಟು ಡಯಾಗ್ನೋಸ್ ಆಗಿರುತ್ತೆ. ಸೊ ಈ ರೀತಿಯಾದಂಥ ಸಿಂಪ್ಟಮ್ಸ್ ನಿಮ್ಗೆ ಇದ್ದಾಗ ನಿಮ್ಮ ಹತ್ರದಲ್ಲಿರೋ ಯಾವುದೇ ಡಾಕ್ಟರ್ ಆಗಿರಲಿ, ಇಲ್ಲ ಅಂತಂದ್ರೆ ನಂಜಪ್ಪ ಲೈಫ್ ಕೇರ್ ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಡಿ.